ಅಣ್ಣ ಬರೋಣ ಒಳಗೆ. ವರ್ಕ್ ಮಾಡಿದ್ದ ಅಣ್ಣ? ಎರಡೆರಡು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀರಾ? 3? ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಆಮೇಲೆ ಬರ್ತೀನಿ ಅಣ್ಣ. ಇದು ಗೇರ್ ಗಾಡಿನ ನಾರ್ಮಲ್ ಗಾಡಿನ? ಓಯ್ ಸ್ಕೂಟಿ ಒಂದು ಸ್ವಲ್ಪ ಹೇಳ್ಕೊಳ್ಳ, ಓಡಿಸೋ ಬರಲ್ಲ ನನಗೆ. ಸರ್ ಸರ್ವೀಸು 3000 ಆಗುತ್ತಾ ಸರ್ವಿಸ್ ಕಾಸ್ಟು? ಆಯಿಲ್ ಚೇಂಜ್ ಅಷ್ಟೇ ತಾನೆ? ಅದಕ್ಕೆ 3000 ಇದು ಲಿವರ್ ಇದ್ದಿದೆ ಹಿಂಗ? ಲಿವರು ಇದ್ದಿದೆ ಹಿಂಗ? ಹೌದಾ? 3 ಪಾಯಿಂಟ್ ಐತೆ. ಅದು ಬೇರೆ ಗಾಡಿ ಅದು. ಥೂ ಲೇ, ಇದರಲ್ಲಿ ಉಲ್ಟಾ ಕೊಟ್ಟವ್ರ ಕಣ. ಅವಾಗಿಂದ ಇದ್ರಲ್ಲಿ ಅದಂತಿದೆ ನಿಂಗೆ. ಇದು ಆರನ್ನು ನಮ್ಮ ಸಿಗೋ ಗಾಡಿಗಳೆಲ್ಲ ಹಿಂಗೆ ಸಿಗ್ತಾವಲ್ಲ. ಹಿಂಗೆ ಗಾಡಿಗಳೇ ಅಪ್ಡೇಟ್ ಆಗಿದಾವ, ನಾವು ಅಪ್ಡೇಟ್ ಆಗಿಲ್ವ ಒಂದು ಓದಾಗ್ತಿಲ್ಲ. ಕ್ಯಾಮ್ರಾನ ಆಯ್ತಾ? ಯಾವ್ದಾದ್ರಲ್ಲೂ ಅಲ್ಲಾಡುತ್ತೆ ಅಂತ ಹೇಳ್ತಾರೆ, ಇದ್ರಲ್ಲಿ ಅಲ್ಲಾಡುತ್ತಲ್ಲ ಗುರು. ಸುಮ್ಮನೆ ಬಿಲ್ಡಪ್ ಡೈಲಾಗ್ಗಳು ಅವರವೆಲ್ಲ. ಹಾಯ್ ಹಲೋ ನಮಸ್ಕಾರ ಬಸವನ್, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಇವತ್ತು ನಾನು ನೋಡ್ತಿದ್ದೆ ದಿ ಹೋಂಡಾ CB 350. ಎಕೋ ಮೋಡಲ್ಲಿ ಹಿಂಗೆ ನುಗ್ಗುತ್ತಲ್ಲ ಗುಯ್. ಕ್ಲಾಸಿಕ್ ಸೀರೀಸಲ್ಲಿ ಮಸ್ತಾಗೈತೆ ಗಾಡಿ. ಯಾರು ತಗೋಬೋದು ಅಂದರೆ ತಗೊಂಬಿಡಿ. ರಾಯಲ್ ಎನ್ಫೀಲ್ಡಿಗೆ ಕಂಪೇರ್ ಮಾಡಿದರೆ ಹೆವಿ ಸ್ಮೂತಾಗಿ ಹೋಗ್ತಿದೆ. ವೈಬ್ರೇಷನ್ ಅಂತೂ ಎಲ್ಲೂ ಕಾಣಿಸ್ತಿಲ್ಲ. ಎಷ್ಟೇ ಪುಲ್ ಮಾಡಿದ್ರು ಈಸಿಯಾಗಿ ಪುಲ್ ಆಗ್ತೈತೆ. ಸೌಂಡ್ ಜನ ಐತೆ ಕಣ. ಕುದುರೆ ನಗ್ನಗಿರುತ್ತಲ್ಲ ಇದು. ಎಲ್ಲಿ ನನ್ನ ಫ್ರೆಂಡ್ ಬರಲೇ ಇಲ್ಲ. ಹಲೋ, ನೀವೆಲ್ಲಿದ್ರಾ? ಎಲ್ಲಿ ಬರ್ಬೇಕೀಗ? ಎಲ್ಲಿಗ ಬಾ ಗುರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದೆಲ್ಲ ಕಂಟೆಂಟ್ ಇಲ್ಲ ಅಂತಿದ್ದಲ್ಲ, ಅದಕ್ಕೆ ಹೊಸ ಪ್ಲೇಸ್ ಅಲ್ಲಿ ಹೊಸ ರಿವ್ಯೂ ಮಾಡೋಣ ಕರ್ಕೊಂಡು ನೋಡು. ಇದು ಕರ್ನಾಟಕದಲ್ಲಿ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ಜಾಗಗಳು ಇವು. ಇವನ್ನ ಏನಂತಾರಂತ ಗೊತ್ತಲ್ವ ಹೆಸರು? ಇದಕ್ಕಿನ್ನ ಕಂಟೆಂಟ್ ಕರ್ನಾಟಕದಲ್ಲಿ ಏನೂ ಇಲ್ಲ. ಏನೋ ಗೊತ್ತಿಲ್ಲ ಸರ್, ಏನಂತಾರೆ ಇದನ್ನ? ಈಗ ಟ್ರೆಂಡ್ ಅಲ್ಲಿ ಇರೋದು ಇವೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ಹಾಕ್ತಾರ. ಕಮೆಂಟ್ ಮಾಡಿ ಏನ್ ಕಂಟೆಂಟ್ ಬೇಕು ಮಾಡಿ. ಇಲ್ಲಿ ಬೇಡ ಭಯ ಆಗುತ್ತೆ ನನಗೆ. ಗಾಡಿ ನಿನ್ನಂತರ ಅಂತ ತುಂಬಾ ಗಾಡಿ ರೆಡಿ ಹಾಕೊಂಡು ಹೋಗ್ತಾ ಇರೋದು. ಗಾಯ್ಸ್, ನನ್ನನ್ನು ಟ್ರಾಪ್ ಮಾಡಿಬಿಟ್ಟಾರೆ ಗಾಯ್ಸ್. ನನ್ನನ್ನು ಟ್ರಾಪ್ ಮಾಡಿಬಿಟ್ಟಾರೆ ಗಾಯ್ಸ್. ಇವರೇ ಟ್ರಾಪ್ ಮಾಡಿಬಿಟ್ಟಾನೆ. ನಮಗೆ ಇಟ್ಸೆಲ್ಲ ತರಕ್ಕೆ ದುಡ್ಡಿಲ್ಲ, ಬಾಡಿಗೆ ಪ್ರಾಬ್ಲಮ್. ಅದಕ್ಕೆ ಓಮಿನಿ ತರಿಸಿದ್ವಿ, ಕಮ್ಮಿ ಕಾಸಲ್ಲ ಆಯ್ತದೆ. ಇದು CB 350 RS. RS ಅಂದ್ರೆ ರೋಡ್ ಸ್ಟಾರ್. ಸ್ಪೀಡು ಇಷ್ಟೇ ಮಾಡ್ಬಿಟ್ಟವ್ರಲ್ಲ ಯಾಕೆ ಅಂತ ಅಲ್ಲ. ಇಷ್ಟುದ್ದ ಟೈಲ್ ಲ್ಯಾಂಪ್ ಕೊಡೋ ಬದಲು ಇಲ್ಲಿ ಕೊಡ್ಬೋದಾಯ್ತು. 5 ಜನ ಕೂರಿಸ್ಕೊಂಡು ಹೋಗ್ಬೋದಾಯ್ತು ಅವಾಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮತ್ತೆ ಹಿಂಗೆ ಆಫ್ ರೋಡ್ ಟೆಸ್ಟ್ ಮಾಡೋಣ. ಫ್ರಂಟ್ನಲ್ಲಿ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ನಲ್ಲಿ ಬಂದುಬಿಟ್ಟು ನಾರ್ಮಲ್ ಸಸ್ಪೆನ್ಷನ್ ಕೊಡ್ತಾರೆ ನಿಮಗೆ. ಡಿಸ್ಕು ನಾರ್ಮಲ್ ಆಗಿ ನಿಫಿನ್ ಕಡೆಯಿಂದ ಫ್ರಂಟು ಬ್ಯಾಕು ಎರಡೂ ಡ್ಯೂಯಲ್ ಚಾನಲ್ ABS ಸಿಗುತ್ತೆ ನಿಮಗೆ. ಫ್ರಂಟ್ ಟೈರ್ ಬಂದುಬಿಟ್ಟು 100/90 ಸೆಕ್ಷನ್ನು, ಬ್ಯಾಕ್ ಟೈರ್ ಬಂದುಬಿಟ್ಟು 150/70 ಸೆಕ್ಷನ್ ಟೈರ್ ಕೊಡ್ತಾರೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕಲ್ಲೇ ಇದಕ್ಕಿಂತ ದೊಡ್ಡ ಟೈರ್ ಕೊಡ್ತಾರೆ ಅನಿಸುತ್ತೆ. ಮೇ ಬಿ ನೆಕ್ಸ್ಟ್ ಅಪ್ಡೇಟಲ್ಲಿ ಇನ್ನೊಂಚೂರು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ. ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮಗೆ. ನಾರ್ಮಲಾಗಿ ಗಾಳಿಯಲ್ಲಿ ಮಾತ್ರ ಕೂಲ್ ಆಗುತ್ತೆ ಇಂಜಿನ್ನು. ರೆಕಾರ್ಡ್ ಮಾಡ್ತೀನಿ ಕಣ್ಲ. ರಾಯಲ್ ಎನ್ಫೀಲ್ಡಿಂದ ಕಾಪಿ ಮಾಡೋರು ಅಂದಕ್ಕೆ ಇಲ್ಲಿ ಲೇತ್ ಮಾಡೋರಲ್ಲ, ಇದೇ ಸಾಕ್ಷಿ. ಇದೇನು ಕೊಡ್ತಾರೆ ಇದನ್ನ? ಎಲ್ಲ ಗಾಡಿಲೂ ಕೊಡ್ತಾರೆ, ಇವರು ಕೊಟ್ಟವ್ರು ಅಷ್ಟೇ. ಅಲ್ಲ, 5,000 ಜಾಸ್ತಿ ಕಿತ್ಕೊಳ್ಳೋಣ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ರಾಯಲ್ ಎನ್ಫೀಲ್ಡ್ ಹಳೆ ಬುಲೆಟ್ ಬರುತ್ತಲ್ಲ, ಅದರಿಂದ ಕದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟವ್ರೆ.
ಅದನ್ನೇನಂತಾರೆ ಗೊತ್ತಾ? ಸಿ ದಿಸ್ ಇಸ್ ಮೀ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೆಲ್ ಐಕಾನ್ ಒತ್ಬಿಡಿ. ಕಬ್ಬಣದ ಗಾಡಿ ಅದು ಗೊತ್ತು. ಗೊತ್ತಲ್ಲ ರೀ, ಮನೆಗೆ ಏನೋ ಸಿಡ್ಲು ಗಿಡ್ಲು ಮಳೆ ಬಂದ ಹೊಡಿಬಾರ್ದು ಅಂತ ನಿಲ್ಸ್ಕೊಂಡಿದೀವಿ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸಿರ್ಬೋದು. ಇಲ್ಲೇ ನ್ಯೂಟ್ರಲ್ ಕೊಟ್ಟವ್ರೆ, ಇಲ್ಲ ನ್ಯೂಟ್ರಲ್ ಕೊಟ್ಟವ್ರೆ. ಯಾಕೆ? ಯಾರಿಗಾರು ಗೊತ್ತಿರಿ ಹೇಳ್ರಪ್ಪ, ನನಗಂತೂ ಗೊತ್ತಿಲ್ಲ. ಹೆದ್ದಾರಿ ಗಸ್ತು ಕೆಲವೊಂದ್ಸರಿ ಕನ್ನಡ ಎಷ್ಟು ಈಸಿನೋ ಅಷ್ಟೇ ಕಷ್ಟ ಆಗ್ಬಿಡುತ್ತೆ. ಕೆಲವೊಂದು ವರ್ಡ್ಗಳು ಅದೇನು ಮೀನಿಂಗ್ ಅಂತಾನೆ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಯಾರ್ಯಾರಿಗೆ ಕನ್ನಡ ಪ್ರಾಪರ್ ಆಗಿ 100% ನನಗೆ ಕನ್ನಡ ಮಾತಾಡಕ್ ಬರುತ್ತೆ ಅಂತ ಇದ್ದವರು ಕಮೆಂಟ್ ಮಾಡ್ರಪ್ಪ, ನೋಡೋಣ. ಎಲ್ಲನ ಲಾಂಗ್ ಟೂರ್ ಹೋಗ್ಬೇಕು ಅಂದ್ರೆ ಹೋಂಡಾ CB 350 ತಗೊಂಬಿಡಿ. ರಾಯಲ್ ಎನ್ಫೀಲ್ಡ್ ಬದಲು ರಾಯಲ್ ಎನ್ಫೀಲ್ಡ್ ಎಲ್ಲ 30-35 ಕೊಡುತ್ತೆ ಮೈಲೇಜು, ಡಗ 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 ಅನ್ನುತ್ತೆ. ಬಂದ್ಬಿಟ್ಟು 350cc ಇಂಜಿನ್ ಸಿಗುತ್ತೆ, ನಿಯರ್ಲಿ 348cc ಇಂಜಿನ್ ಸಿಗುತ್ತೆ ನಿಮಗೆ. ಕ್ಲಾಸಿಕ್ಗೂ ಇದಕ್ಕೂ ಕಂಪ್ಯಾರಿಸನೇ ಬೇಡ. ಇದನ್ನ ಮೀಟಿಯರ್ಗೆ ಕಂಪೇರ್ ಮಾಡ್ಬೋದು. ಮೀಟಿಯರ್ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರು. ನಾರ್ಮಲ್ ಆಗಿ ಒಂದು ಆವ್ರೇಜ್ ಆಗಿ ಒಂದು 40 ಸಮಥಿಂಗ್ ಕೊಟ್ರು. ಎಷ್ಟಲ್ಲಿ ರಿಟೈರ್ಮೆಂಟ್ ಬೇಕಾ? 600 ಕಿಲೋಮೀಟ್ರು, 500ರಿಂದ 600 ಕಿಲೋಮೀಟ್ರು ಹೈವೇಸಲ್ಲೆಲ್ಲ ನೀವು ಒಂದೇ ಸ್ಟ್ರೆಚಲ್ಲಿ ಈಸಿಯಾಗಿ ಕ್ರೂಸ್ ಮಾಡ್ಬೋದು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಾರ್ಮಲ್ ಆಗಿ ನೀವು ಕ್ಲಾಸಿಕ್ ಸೀರೀಸ್ನ ನೋಡಿದಿರ ಅಂದ್ರೆ ನಾರ್ಮಲ್ ಆಗಿ ನಿಮಗೆ ಅನಲಾಗ್ ಮೀಟರ್ ಅಷ್ಟೇ ತೋರಿಸುತ್ತೆ. ಡಿಜಿಟಲ್ ಮೀಟರ್ ಮತ್ತೆ ಟ್ಯಾಕೋಮೀಟರ್ ಇದರಲ್ಲಿ ಇರಲ್ಲ. ಟ್ಯಾಕೋಮೀಟರ್ ಏನಕ್ಕೆ ಕೊಡಲ್ಲ ಅಂದ್ರೆ ಇದರಲ್ಲೆಲ್ಲ ಕಮ್ಮಿ RPM ಇರುತ್ತೆ. ಸೊ ಅದಕ್ಕೋಸ್ಕರ ಜನಕ್ಕೆ ನಿಜ ಗೊತ್ತಾಗ್ಬಿಡುತ್ತೆ, ಒಂದು ಪ್ರೈಸ್ ಇಟ್ಟವ್ರೆ ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ RPM ಮೀಟರ್ ತೆಗೆದ್ಬಿಡ್ತಾರೆ ಇದರಲ್ಲೆಲ್ಲ. ಕ್ಲಾಸಿಕ್ ಸೀರೀಸ್ ಎಲ್ಲ ಇದೇ ನಿಜವಾದ ಸತ್ಯ. ಗೇರು ಮತ್ತೆ ಕ್ಲಚ್ಚು ಗಾಡಿ ರೈಡರ್ ಸ್ವಲ್ಪ ಮಿಸ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಹಾರ್ಡ್ ಆಗೈತೆ. ಅದು ಬಿಟ್ಟರೆ ಎಲ್ಲ ಪೂರ್ತಿ ಕಂಡೀಷನ್ ಆಗೈತೆ. ಮತ್ತು ಲಳ 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 ಅಂತ ಸೌಂಡ್ ಬರಲ್ಲ ಇದರಲ್ಲಿ. ಇದು ಯಾಕೆಂದರೆ ಇದು ಕಬ್ಬಣದ ಗಾಡಿ ಅಲ್ಲ. ಹಾಯ್ ಗಾಯ್ಸ್, ಶುರು ಮಾಡೋಣ. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ಬನ್ನಿ. 45 ಫಸ್ಟ್ನೇ ಗೇರು, ಎರಡನೇ ಗೇರಲ್ಲಿ 80, ಮೂರನೇ ಗೇರ್ ಇನ್ನು ಹೋಗ್ತಾ ಐತೆ 100, ನಾಲ್ಕನೇ ಗೇರ್ ಇನ್ನು ಏನು ಎತ್ಕೊಂಡ್ರೆ ಇಲ್ಲ, ಗೇರು ಕೇಳ್ತಿಲ್ಲ. 5ನೇ ಗೇರ್ ಚೆಕ್ ಮಾಡೋಣ. 110, ನುಗ್ಗಿ 5ನೇ ಗೇರಿಂದ ಮೋಯೆ ಇದಕ್ಕಿರೋದೇ ಇದೆಯಲ್ಲ ಗೈಸ್, ಟೆನ್ಷನ್ ಆಗ್ಬಿಡಿ. 100 ಕೆಳಗೆ ಇಳಿತೈತೆ, ಇಷ್ಟೊಂದು ಡೌನ್ ಐತೆ. ಇದ್ರ ಮೇಲೆ ನಾನು ಏನು ಪ್ರೂವ್ ಮಾಡೋಕ್ಕಾಗಲ್ಲ. ಎಷ್ಟು ಲೀಟರ್ ಫುಲ್ ತಿರುಗಿದ್ದೀನಿ ನೋಡ್ಕೊಳ್ಳಿ ನೀವೇ. ಟಾಪ್ ಸ್ಪೀಡ 110. ನಿಮಗೆ ಇದರಲ್ಲೇ ಇಲ್ಲೊಂದು ಸ್ವಿಚ್ ಕಾಣಿಸ್ತಾ ಇರ್ಬೋದು ನಿಮಗೆ. ಲೆಫ್ಟ್ ಸೈಡ್ ಹ್ಯಾಂಡಲ್ ಬರಲ್ಲಿ ಇದೇ ಸ್ವಿಚ್ ಅಲ್ಲಿ ಹೈ ಬೀಮು, ಲೋ ಬೀಮು ಮತ್ತೆ ಇದರಲ್ಲೇ ಪಾಸಿಂಗ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ಇದು ಇಂಡಿಕೇಟರ್ ಮತ್ತೆ ಆರನ್ನ ರೀಶಿಫ್ಟ್ ಮಾಡಿದ್ದಾರೆ. ಮೇಲೆ ಆರನ್ ಇರುತ್ತೆ, ಕೆಳಗಡೆ ಇಂಡಿಕೇಟರ್ ಇರುತ್ತೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಇದು ಕಿಲ್ ಸ್ವಿಚ್, ಇದು ಆಫ್ ಆನ್ ಇಗ್ನಿಷನ್ ಮಾಡ್ಬೋದು ಇದರಲ್ಲೇ. ಈ ಸ್ವಿಚ್ ಬಂದ್ಬಿಟ್ಟು ನಿಮಗೆ ಪಾರ್ಕಿಂಗ್ ಕೊಟ್ಟಿರ್ತಾರೆ. ಇಂಡಿಕೇಟರ್ ಲೈಟ್ ಆನ್ ಆಗುತ್ತೆ ನಿಮಗೆ. ನೈಟ್ ಟೈಮು ಹೈವೇಲೆಲ್ಲ ಕ್ರೂಸ್ ಮಾಡಬೇಕಾದ್ರೆ ನೀವು 4 ಇಂಡಿಕೇಟರ್ನ ಹಾಕೊಂಡೇ ಓಡಿಸಿ. ಯಾಕೆಂದ್ರೆ ನೀವೊಬ್ಬರೇ ಅಲ್ಲ, ಸಡನ್ ಆಗಿ ನೀವು ಯಾವುದೋ ಒಂದು ಗಾಡಿ ಪಕ್ಕದಾಗೆ ಎಳೆದ ತಕ್ಷಣ ಹಿಂದೆ ಬರೋನು ನೋಡ್ರಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಗಾಡಿ ಅವ್ನು ಹೆಚ್ಚು ಕಮ್ಮಿ ಆಗಿ ಏನೇ ಮಾಡ್ಕೋಬೋದು. ಅವರಿಗೂ ಸಮೇತ ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲ ಕಾಯ್ತಿರ್ತಾರೆ. ಸೊ ಅವರಿಗೋಸ್ಕರ ಹೈವೇಸಲ್ಲೆಲ್ಲ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ. ಬಿ ಸೇಫ್. ಥ್ಯಾಂಕ್ ಯು. ಏನಿನ್ ಯಾವಲ್ಲ ಮನಿ ಮಗ ನಿಧಾನ ಕೂಡ ಏನಾಗುತ್ತೆ ಇವ್ರಿಗೆ. ಆಕಾಶು ಅಣ್ಣ ಯೂಟ್ಯೂಬ್ ನೋಡ್ತೀಯ ಅಣ್ಣ? ನೋಡ್ತೀನೋ ನಿನ್ ಯೂಟ್ಯೂಬ್ ಚಾನಲ್ ನೋಡೋದಂಗೆ ಎಷ್ಟು ಖುಷಿ ಆಗುತ್ತೆ. ಇದೆಲ್ಲ RPM ಬೈಕ್ಸ್ ಆಗಿರೋದ್ರಿಂದ ನಾರ್ಮಲ್ ಆಗಿ ನೋಡ್ಬೋದು. ಒಂದು 6000ದಿಂದ 7000 ಮ್ಯಾಕ್ಸಿಮಮ್ ಇದರಲ್ಲಿ RPM ಕೊಡೋದು. ಸೊ ಅದಕ್ಕೋಸ್ಕರ ಇಂಥ ಗಾಡಿಗಳಲ್ಲೆಲ್ಲ ಟಾರ್ಕು ಮತ್ತೆ ಪವರ್ನ ಜಾಸ್ತಿ ಕೊಡ್ತಾ ಹೋಗ್ತಾರೆ. ನಿಮ್ಮ ಈ ಗಾಡಿಯಲ್ಲಿ ನೀವು ಟಾರ್ಕ್ ನೋಡ್ಬೋದು. ನೀವು ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 30 Nm/m ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 21 bhp ಕೊಡ್ತಾರೆ. ಕ್ಲಾಸಿಕ್ ಸೀರೀಸ್ ಯಾವುದೇ ಆಗಿರಲಿ. ನಾರ್ಮಲ್ ಆಗಿ ನಿಮಗೆ 120 ಇಲ್ಲ 130 ಹೋದ್ರೆ ಮ್ಯಾಕ್ಸಿಮಮ್ ಅದು 50 ಹೊಡೆದೆ 180 ಹೊಡೆದೆ ಆ ಗಾಡಿಗಳಲ್ಲೆಲ್ಲ.
ಬಿಲ್ಕುಲ್ ನಂಬಕ್ ಹೋಗ್ಬೇಡಿ, ಚೂತ್ಯ ಮಾಡ್ತಾವ ನಿಮ್ಮನ್ನ ಅಂತ. ಯಾವ ಕನ್ನಡನ ಇದು? ತಂದ್ರೆ ನೆಕ್ಸ್ಟ್ ಟೈಮ್ ಎಕ್ಸ್ಪಲ್ಸ್ ಎಲ್ಲ ನಮ್ಮ ಕೈಯಲ್ಲಿ ಹಂಗೆ ಇಳಿಸ್ಬಿಡೋಣ, ಇದ್ರೊಳಗೆ ಇಳಿಸಿ ಹಚ್ಬಿಡೋಣ. ಎಕ್ಸ್ಪಲ್ಸ್ ಸಿಕ್ಕಿದೆ. ಯಾರಾದ್ರೂ ಗಾಡಿ ಇದ್ರೆ ಕೊಡ್ರಿ. $2.5 ಲಕ್ಷ ಕೊಟ್ಟು ಈ ಗಾಡಿ ತಗೊಳ್ಳೋ ಬದಲು ರಾಯಲ್ ಎನ್ಫೀಲ್ಡ್ನೇ ತಗೊಂಬಿಡಿ. ಒಂದು ನಿಮ್ಮ ಕೈಯಲ್ಲಿ ಆ ಗಾಡಿ ಹಿಡಿಯೋಕ್ಕಾದ್ರೆ ಮಾತ್ರ ತಗೊಳ್ಳಿ. ಈ ಗಾಡಿ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ನನಗೆ ವೈಬ್ರೇಷನ್ ತಡ್ಕೊಳಕ್ಕಾಗಲ್ಲ ಅಂದವರು ಈ ಗಾಡಿ ಚೂಸ್ ಮಾಡ್ಬೋದು. ಯಾವ ಗಾಡಿನೂ ಕೂಡ ಕೆಟ್ಟದಲ್ಲ, ಗಾಡಿ ಚೆನ್ನಾಗಿಲ್ಲ ಈ ಗಾಡಿ ಚೆನ್ನಾಗಿಲ್ಲ ಅಂತಂದು ಆ ಗಾಡಿ ಸಗದಾಗೈತೆ. ಆ ಗಾಡಿ ಹಿಂಗೆ ಇರಲಿ ಗುರು, ನೀನು ತಗೊಂಡಿರೋ ಗಾಡಿ ಮೇನ್ ಇಂಪಾರ್ಟೆಂಟು. ಎಷ್ಟೊಂದು ಆಸೆ ಪಟ್ಟು ನೀನು ಆ ಗಾಡಿನೂ ತೊಗೊಂಡಿರ್ತೀಯ. ಯಾವುದೇ ಕಾರಣಕ್ಕೂ ಆ ಗಾಡಿ ಯಾವನೋ ಒಬ್ಬ ಹೇಳ್ದ ಅಂತ ಜಡ್ಜ್ ಮಾಡೋದಾಗ್ಲಿ ಏಟ್ ಮಾಡೋದಾಗ್ಲಿ ಮಾಡೋಕ್ಕೆ ಹೋಗ್ಬೇಡಿ. ನೀವು ತಗೊಂಡಿರೋ ಗಾಡಿ ನಿನಗೆ ಹೆಚ್ಚು, ಅವ್ರು ತಗೊಂಡಿರೋ ಗಾಡಿ ಅವ್ರಿಗೆ ಹೆಚ್ಚು. ನನ್ನ ಮನಸ್ಸಿಗೆ ಎಷ್ಟೋ ಸರಿ ಬೇಜಾರಾದಾಗ ಒಂದು ಸರಿ ನನ್ನ ಬೈಕ್ ಹತ್ತಿ ಒಂದು ರೌಂಡ್ ಹೋಗಿ ಬರ್ತೀನಿ. ಸೊ ಅಷ್ಟೇ ಸಾಕನ್ಸುತ್ತೆ. ಯಾರು ಕೂಡ ಬಂದು ನನ್ನ ಹತ್ರ ಬಂದು ಈ ಕಲಿಗಾಲದಲ್ಲಿ ಸಮಾಧಾನ ಮಾಡಬೇಕು ಅಂತೇನಿಲ್ಲ. ಇಷ್ಟಪಟ್ಟು ತಗೊಂಡಿರೋ ಗಾಡಿನೇ ಸಾಕು ನನಗೆ ಸಮಾಧಾನ ಮಾಡೋಕ್ಕೆ. ಇಷ್ಟೇ.